ಜಿಬಿಎಗೆ ಬಜೆಟ್ನಲ್ಲಿ 7,000 ಕೋಟಿ ಹಣವನ್ನ ಕೊಡಲಾಗುತ್ತೆ. ಇದು ಸಾಕಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಒಂದು ವಾರ್ಡ್ಗೆ ಕನಿಷ್ಠ 5 ಕೋಟಿ ಅನುದಾನವನ್ನ ಕೊಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಶಾಸಕರ ಈ ಬೇಡಿಕೆ ಆಗಿರುವಂತದ್ದು. ಬೆಂಗಳೂರಿನ ಶಾಸಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. 7,000 ಕೋಟಿಯ ಲೆಕ್ಕ ಕೊಟ್ಟಿದೆ ಬಿಜೆಪಿ. ಶಾಸಕ ಸಿಕೆ ರಾಮಮೂರ್ತಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ 7,000 ಕೋಟಿಯ ಲೆಕ್ಕವನ್ನ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಕೊಟ್ಟಿದ್ದಾರೆ. ಸಾಕಾಗುತ್ತಾ ಇದು ಬೆಂಗಳೂರಿನ ಅಭಿವೃದ್ಧಿಗೆ? ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದಷ್ಟು ಲೆಕ್ಕವನ್ನ ತೆರೆದಿಟ್ಟಿದ್ದಾರೆ. ಈಗಾಗಲೇ ಸದ್ಯದ ಮಟ್ಟಿಗೆ 7,000 ಕೋಟಿಯನ್ನ ನೀಡಲಾಗಿದೆ. ಜಿಬಿಎ ಬಜೆಟ್ಗೆ ಡಿ.ಕೆ. ಶಿವಕುಮಾರ್ ಅವರು ಈಗ ಸಿದ್ಧತೆಯನ್ನು ನಡೆಸಿದ್ದಾರೆ. ಇವತ್ತು ಕೂಡ ಬೆಂಗಳೂರಿನ ಎಲ್ಲ ಶಾಸಕರ ಜೊತೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರಿನ ಜಯನಗರ ಶಾಸಕರಂತ ಸಿ ಕೆ ರಾಮಮೂರ್ತಿ ಅವರಿದ್ದಾರೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಮತ್ತು ಅವರ ಡಿಮ್ಯಾಂಡ್ಸ್ ಏನು, ಹಾಗೆಯೇ ಡಿ.ಕೆ. ಶಿವಕುಮಾರ್ ಯಾವ ರೀತಿಯಾಗಿ ಅವರಿಗೆ ಸ್ಪಂದಿಸಿದ್ದಾರೆ ಅವೆಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲನೇ ಬಾರಿ ಜಿಬಿಎ ಈಗ ಬಜೆಟ್ಗೆ ಪ್ರಿಪ್ರೇಷನ್ ಆಗ್ತಾ ಇದೆ, ಎಲ್ಲ ರೀತಿ ಆಗ್ತಾಯಿದೆ. ನೀವು ಕೂಡ ಸಾಕಷ್ಟು ಬಾರಿ ಕಾರ್ಪೊರೇಟರ್ ಆಗಿದ್ದಂಥವ್ರು, ಸಾಕಷ್ಟು ಅನುಭವ ಇರತಕ್ಕಂಥವ್ರು ಬೆಂಗಳೂರಿನಲ್ಲಿ. ಯಾವೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡ್ರಿ ಮತ್ತು ಏನಾದರೂ ಅನುದಾನಕ್ಕೆ ಏನಾದರೂ ಬೇಡಿಕೆ ಇಟ್ಟರೆ ವಿಶೇಷವಾಗಿ ಅಥವಾ ಯಾವೆಲ್ಲ ರೀತಿಯ ಸಲಹೆಗಳನ್ನು ಕೊಟ್ರಿ ಸರ್ ಸಭೆಯಲ್ಲಿ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಎಲ್ಲ ಶಾಸಕರನ್ನ ಇವತ್ತು ಕರೆದು ಒಂದು ಬೆಂಗಳೂರು ಬಗ್ಗೆ ಸಮಗ್ರವಾಗಿ ಒಂದು ಡಿಸಿಷನ್ ಮಾಡಿದ್ದಾರೆ. ನಮ್ಮ ಏನು ಒಂದು ಬೇಡಿಕೆಗಳಿತ್ತು ಅಂದರೆ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಆಗಬೇಕು ಮತ್ತು ಎಲ್ಲ ವಾರ್ಡ್ಗೆ ಸಮಾನಾಂತರವಾಗಿ ಪ್ರತಿ ವಾರ್ಡ್ಗೆ ಈಚ್ ಆ್ಯಂಡ್ ಎವ್ರಿ ವಾರ್ಡ್ಗೆ 5 ಕೋಟಿ ರೂಪಾಯಿನ ಕೊಡಬೇಕು ಅಂತ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈ ವಾರ್ಡ್ಗೆ ಯಾವ ವಾರ್ಡಲ್ಲಿ ಪಾರ್ಕ್ಗಳು ಬರುತ್ತೆ, ಪಾರ್ಕ್ ಡೆವಲಪ್ಮೆಂಟ್ ಆಗಬೇಕು, ಈ ದೃಷ್ಟಿಯಿಂದ ಕೊಡಿ ಅಂತ ಹೇಳಿದೆ. ಎರಡನೇದು ಒಟ್ಟಾರೆ ಒಂದು 4-5 ಡಿಸಿಷನ್ ತೊಗೊಂಡಿದೆ. ಒಂದು ಅಂತಂತಂದರೆ ಫುಟ್ಪಾತ್ ಕ್ಲಿಯರೆನ್ಸ್, ಎಲ್ಲಿ ಮೇಜರ್ ರಸ್ತೆಗಳಿದೆ, ಎಲ್ಲಿ ಪಾದಚಾರಿಗಳು ಓಡಾಡಬೇಕು ಅಲ್ಲಿ ಫುಟ್ಪಾತ್ನ ತೆರವುಗೊಳಿಸುವಂಥ ಕೆಲಸ, ಅಕ್ರಮವಾಗಿ ಯಾರು ಅಂಗಡಿಗಳು ಹಾಕಿದ್ದಾರೆ ಅಲ್ಲಿ ಬೇರೆ ಕಡೆ ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ವಿ. ಎಲ್ಲ ಶಾಸಕರು ಕೂಡ ಒಪ್ಕೊಂಡಿದ್ದೀವಿ. ಈ ಫ್ಲೆಕ್ಸ್ ಬಗ್ಗೆ ಕೂಡ ಯಾರು ಕೂಡ ಹಾಕಬಾರ್ದು, ಯಾರು ಹಾಕಿದ್ರು ಕೂಡ ಆದಮೇಲೆ ಎಫ್.ಐ.ಆರ್ ಮಾಡಿ ಅಂತ ಹೇಳಿದ್ದೀವಿ. ಆ ಫ್ಲೆಕ್ಸ್ನ ತೆರವು ಮಾಡೋದಕ್ಕೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಇದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಪೊಲೀಸ್ ಕಮಿಷನರ್ ಕರೆಸಿ ಇವತ್ತು ಅಬೈಂಡೆಂಟ್ ವೆಹಿಕಲ್ಸ್ ಏನಿದೆ, ಎಲ್ಲೆಲ್ಲಿ ಹಳೆ ವೆಹಿಕಲ್ಸ್ ಕೂಡ ಎಲ್ಲ ಗುಡ್ಡೆಗಳು ಮಾಡ್ತಾರೆ, ಆಮೇಲೆ ನೋ ಪಾರ್ಕಿಂಗು ಇಲ್ಲ ಕಡೆ ಪಬ್ಲಿಕ್ ಪಾರ್ಕಿಂಗ್ ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ರೂಲ್ ತೊಗೊಂಬರ್ಬೇಕು ಅಂತ ಪಾರ್ಕಿಂಗ್ ಪಾಲಿಸಿ ಅಂತ ಏನು ಹಿಂದೆ ಇತ್ತು, ಆ ಪಾರ್ಕಿಂಗ್ ಪ್ಲಾನ್ ಯಾವ್ಯಾವ ರಸ್ತೆಗಳಲ್ಲಿ ಏನೇನು ಒಂದು ವರಮಾನ ಬರಬೇಕು ಅಂಥ ರಸ್ತೆಗಳಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು ಇನ್ನು ಮುಂದೆ. ಅದು ಬಿಟ್ಟು ಬೇರೆ ಯಾವ್ದಾದ್ರು ಕಡೆ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ದಂಡ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲೆಲ್ಲಿ ನಮಗೆ ಆರ್ಟಿಕಲ್ಲು ಸಬ್ ಆರ್ಟಿಕಲಲ್ಲಿ ಒಂದೊಂದು ಝೋನಲ್ಲೂ ಕೂಡ ಇಷ್ಟಿಷ್ಟು ರಸ್ತೆಗಳು ಅಂತ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದು ಹರಾಜು ಹಾಕೋ ಮೂಲಕ BBMPಗೂ ರೆವಿನ್ಯೂ ಬರಬೇಕು, ಒಂದು ಸಿಸ್ಟಮ್ಯಾಟಿಕ್ ಇರಬೇಕು ಅಂತ ಏನಿತ್ತು ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಅದು ಡಿಸೈಡ್ ಆಗುತ್ತೆ. ಮತ್ತು ಖಾತಾ ಬಗ್ಗೆ ಏನು ಅಸೆಂಬ್ಲಿನ ಏನು ಮಾತಾಡಿದ್ದೆ, ಸ್ಟಾರ್ ಖಾತಾಗಳ ಬಗ್ಗೆ ಇವತ್ತು ಮನೀಶ್ ಮದ್ಗೋಳೆಲ್ಲ ಇದ್ದಾರೆ, ಅದು ಅಕ್ರಮವಾಗಿ ಇವತ್ತು ಕೂಡ ಹೇಳಿದ್ದೀವಿ, ಅದು ಅವೈಜ್ಞಾನಿಕ. ಯಾವುದೇ ಕಾರಣಕ್ಕೂ ನೀವು ಡ್ರೋನ್ ಮೂಲಕ ಹೋಗ್ಬಿಟ್ಟು ನೀವು ಮಾಡಬೇಕು ಅಂದರೆ AROಗಳೇನು ಪಾರ್ಟು, RIಗಳು 2,000 ಜನ ಎಂಪ್ಲಾಯೀಸು ಅವ್ರಿಗೇನು ಪಾರ್ಟ್ ಇದ್ದಾರೆ, ಬರೀ ಅವ್ರಿಗೆ ಡ್ರೋನಲ್ಲೇ ಯಾರೋ ಪ್ರೈವೇಟ್ ಏಜೆನ್ಸಿ ಕೊಡೋದಿದೆ, ಅದು ತಪ್ಪಿದೆ. ಇದು ಸಜ್ಜಾಗಳಿಗೆ, ಪಾರ್ಕಿಂಗ್ಗಳಿಗೆ ಮತ್ತು ಮೆಟ್ಲುಗಳಿಗೆಲ್ಲ ಹಾಕೋದು ತಪ್ಪು ಅಂತ ಕೂಡ ಹೇಳಿದ್ದೀವಿ. ಮತ್ತೆ ಒಂದು ಪುನರ್ ಪರಿಶೀಲನೆಯನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಒಟ್ಟಾರೆ ಇವತ್ತೇನು ಕೆಲಸ ಆಗಿದೆ, ಇವತ್ತೇನು DCM ಅವ್ರು ಏನು ಹೇಳಿದ್ದಾರೆ ಅದೇ ಥರ ನಡ್ಕೋಬೇಕು. ಯಾಕೆಂದರೆ ಇವತ್ತು ಬರೀ ಭಾಷಣ ಆಗಬಾರ್ದು ಇಲ್ಲಿ. ಆದರೂ ಅವ್ರನ್ನ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇವತ್ತು ಒಳ್ಳೆ ಡಿಸಿಷನ್ ತೊಗೊತಾ ಇದ್ದಾರೆ. ನೀವೆಲ್ಲ ಬೆಂಗಳೂರು ಬಗ್ಗೆ ನಾವೆಲ್ಲ ತೊಗೊಂಡಿದ್ದೀವಿ. ಅದೇ ಥರ ಜನಗಳು ನೆಮ್ಮದಿಯಿಂದ ಇರಬೇಕು. ನಾಯಿಗಳ ಕಾಟ, ಕಸದ ಬಗ್ಗೆ, ಪಾರ್ಕಿಂಗ್ ಸಮಸ್ಯೆಗಳು, ಟ್ರಾಫಿಕ್ ಸಮಸ್ಯೆ ಇವೆಲ್ಲ ಬಗ್ಗೆ ಇವತ್ತೆಲ್ಲ ಆಫೀಸರ್ಗಳು ಬಂದು ಚರ್ಚೆ ಆಗಿದೆ. ನಮ್ಮ ಪ್ರಕಾರ ಇದು ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಸಿ ಕೆ ರಾಮಮೂರ್ತಿ ಅವರು ಬೆಂಗಳೂರಿನ ಜಯನಗರ ಶಾಸಕರ ಮಾತು. ಅವರು ಹೇಳುವಂತೆ ಈ ಬಾರಿ ಬಜೆಟ್ಗೆ ಏನು 7,000 ಕೋಟಿಯನ್ನು ಮೀಸಲಿಡೋದಕ್ಕೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎಗೆ ಬಜೆಟ್ನಲ್ಲಿ 7,000 ಕೋಟಿ ಹಣವನ್ನ ಕೊಡಲಾಗುತ್ತೆ. ಇದು ಸಾಕಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಒಂದು ವಾರ್ಡ್ಗೆ ಕನಿಷ್ಠ 5 ಕೋಟಿ ಅನುದಾನವನ್ನ ಕೊಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಶಾಸಕರ ಈ ಬೇಡಿಕೆ ಆಗಿರುವಂತದ್ದು. ಬೆಂಗಳೂರಿನ ಶಾಸಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. 7,000 ಕೋಟಿಯ ಲೆಕ್ಕ ಕೊಟ್ಟಿದೆ ಬಿಜೆಪಿ. ಶಾಸಕ ಸಿಕೆ ರಾಮಮೂರ್ತಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ 7,000 ಕೋಟಿಯ ಲೆಕ್ಕವನ್ನ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಕೊಟ್ಟಿದ್ದಾರೆ. ಸಾಕಾಗುತ್ತಾ ಇದು ಬೆಂಗಳೂರಿನ ಅಭಿವೃದ್ಧಿಗೆ? ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದಷ್ಟು ಲೆಕ್ಕವನ್ನ ತೆರೆದಿಟ್ಟಿದ್ದಾರೆ.
ಈಗಾಗಲೇ ಸದ್ಯದ ಮಟ್ಟಿಗೆ 7,000 ಕೋಟಿಯನ್ನ ನೀಡಲಾಗಿದೆ. CBI ಬಜೆಟ್ಗೆ ಡಿ ಕೆ ಶಿವಕುಮಾರ್ ಅವರು ಈಗ ಸಿದ್ಧತೆಯನ್ನು ನಡೆಸಿದ್ದಾರೆ. ಇವತ್ತು ಕೂಡ ಬೆಂಗಳೂರಿನ ಎಲ್ಲ ಶಾಸಕರ ಜೊತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರಿನ ಜಯನಗರ ಶಾಸಕರಂತ ಸಿ ಕೆ ರಾಮಮೂರ್ತಿ ಅವರಿದ್ದಾರೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಮತ್ತು ಅವರ ಡಿಮ್ಯಾಂಡ್ಸ್ ಏನು, ಹಾಗೆಯೇ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಅವರಿಗೆ ಸ್ಪಂದಿಸಿದ್ದಾರೆ ಅವೆಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲನೇ ಬಾರಿ GBA ಈಗ ಬಜೆಟ್ಗೆ ಪ್ರಿಪ್ರೇಷನ್ ಆಗ್ತಾ ಇದೆ, ಎಲ್ಲ ರೀತಿ ಆಗ್ತಾಯಿದೆ. ನೀವು ಕೂಡ ಸಾಕಷ್ಟು ಬಾರಿ ಕಾರ್ಪೊರೇಟರ್ ಆಗಿದ್ದಂಥವ್ರು, ಸಾಕಷ್ಟು ಅನುಭವ ಇರತಕ್ಕಂಥವ್ರು ಬೆಂಗಳೂರಿನಲ್ಲಿ. ಯಾವೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡ್ರಿ ಮತ್ತು ಏನಾದರೂ ಅನುದಾನಕ್ಕೆ ಏನಾದರೂ ಬೇಡಿಕೆ ಇಟ್ಟರೆ ವಿಶೇಷವಾಗಿ ಅಥವಾ ಯಾವೆಲ್ಲ ರೀತಿಯ ಸಲಹೆಗಳನ್ನು ಕೊಟ್ರಿ ಸರ್ ಸಭೆಯಲ್ಲಿ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಎಲ್ಲ ಶಾಸಕರನ್ನ ಇವತ್ತು ಕರೆದು ಒಂದು ಬೆಂಗಳೂರು ಬಗ್ಗೆ ಸಮಗ್ರವಾಗಿ ಒಂದು ಡಿಸಿಷನ್ ಮಾಡಿದ್ದಾರೆ. ನಮ್ಮ ಏನು ಒಂದು ಬೇಡಿಕೆಗಳಿತ್ತು ಅಂದರೆ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಆಗಬೇಕು ಮತ್ತು ಎಲ್ಲ ವಾರ್ಡ್ಗೆ ಸಮಾನಾಂತರವಾಗಿ ಪ್ರತಿ ವಾರ್ಡ್ಗೆ ಈಚ್ ಆ್ಯಂಡ್ ಎವ್ರಿ ವಾರ್ಡ್ಗೆ 5 ಕೋಟಿ ರೂಪಾಯಿನ ಕೊಡಬೇಕು ಅಂತ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈ ವಾರ್ಡ್ಗೆ ಯಾವ ವಾರ್ಡಲ್ಲಿ ಪಾರ್ಕ್ಗಳು ಬರುತ್ತೆ, ಪಾರ್ಕ್ ಡೆವಲಪ್ಮೆಂಟ್ ಆಗಬೇಕು, ಈ ದೃಷ್ಟಿಯಿಂದ ಕೊಡಿ ಅಂತ ಹೇಳಿದೆ. ಎರಡನೇದು ಒಟ್ಟಾರೆ ಒಂದು 4-5 ಡಿಸಿಷನ್ ತೊಗೊಂಡಿದೆ. ಒಂದು ಅಂತಂತಂದರೆ ಫುಟ್ಪಾತ್ ಕ್ಲಿಯರೆನ್ಸ್, ಎಲ್ಲಿ ಮೇಜರ್ ರಸ್ತೆಗಳಿದೆ, ಎಲ್ಲಿ ಪಾದಚಾರಿಗಳು ಓಡಾಡಬೇಕು ಅಲ್ಲಿ ಫುಟ್ಪಾತ್ನ ತೆರವುಗೊಳಿಸುವಂಥ ಕೆಲಸ, ಅಕ್ರಮವಾಗಿ ಯಾರು ಅಂಗಡಿಗಳು ಹಾಕಿದ್ದಾರೆ ಅದು ಬೇರೆ ಕಡೆ ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ವಿ. ಎಲ್ಲ ಶಾಸಕರು ಕೂಡ ಒಪ್ಕೊಂಡಿದ್ದೀವಿ. ಈ ಫ್ಲೆಕ್ಸ್ ಬಗ್ಗೆ ಕೂಡ ಯಾರು ಕೂಡ ಹಾಕಬಾರ್ದು, ಯಾರು ಹಾಕಿದ್ರು ಕೂಡ ಆದಮೇಲೆ FIR ಮಾಡಿ ಅಂತ ಹೇಳಿದ್ದೀವಿ. ಆ ಫ್ಲೆಕ್ಸ್ನ ತೆರವು ಮಾಡೋದಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಇದನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಪೊಲೀಸ್ ಕಮಿಷನರ್ ಕರೆಸಿ ಇವತ್ತು ಅಬೈಂಡೆಂಟ್ ವೆಹಿಕಲ್ಸ್ ಏನಿದೆ, ಎಲ್ಲೆಲ್ಲಿ ಹಳೆ ವೆಹಿಕಲ್ಸ್ ಕೂಡ ಎಲ್ಲ ಗುಡ್ಡೆಗಳು ಮಾಡ್ತಾರೆ, ಆಮೇಲೆ ನೋ ಪಾರ್ಕಿಂಗು ಇಲ್ಲ ಕಡೆ ಪಬ್ಲಿಕ್ ಪಾರ್ಕಿಂಗ್ ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ರೂಲ್ ತೊಗೊಂಬರ್ಬೇಕು ಅಂತ ಪಾರ್ಕಿಂಗ್ ಪಾಲಿಸಿ ಅಂತ ಏನು ಹಿಂದೆ ಇತ್ತು, ಆ ಪಾರ್ಕಿಂಗ್ ಪ್ಲಾನ್ ಯಾವ್ಯಾವ ರಸ್ತೆಗಳಲ್ಲಿ ಏನೇನು ಒಂದು ವರಮಾನ ಬರಬೇಕು ಅಂಥ ರಸ್ತೆಗಳಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು ಇನ್ನು ಮುಂದೆ. ಅದು ಬಿಟ್ಟು ಬೇರೆ ಯಾವ್ದಾದ್ರು ಕಡೆ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ದಂಡ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲೆಲ್ಲಿ ನಮಗೆ ಆರ್ಟಿಕಲ್ಲು ಸಬ್ ಆರ್ಟಿಕಲಲ್ಲಿ ಒಂದೊಂದು ಝೋನಲ್ಲೂ ಕೂಡ ಇಷ್ಟಿಷ್ಟು ರಸ್ತೆಗಳು ಅಂತ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದು ಹರಾಜು ಹಾಕೋ ಮೂಲಕ BBMPಗೂ ರೆವಿನ್ಯೂ ಬರಬೇಕು, ಒಂದು ಸಿಸ್ಟಮ್ಯಾಟಿಕ್ ಇರಬೇಕು ಅಂತ ಏನಿತ್ತು ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಅದು ಡಿಸೈಡ್ ಆಗುತ್ತೆ. ಮತ್ತು ಖಾತಾ ಬಗ್ಗೆ ಏನು ಅಸೆಂಬ್ಲಿನ ಏನು ಮಾತಾಡಿದ್ದೆ, ಸ್ಟಾರ್ ಖಾತಾಗಳ ಬಗ್ಗೆ ಇವತ್ತು ಮನುಷ್ಯ ಬದುಕುಗಳೆಲ್ಲ ಇದ್ದಾರೆ, ಅದು ಅಕ್ರಮವಾಗಿ ಇವತ್ತು ಕೂಡ ಹೇಳಿದ್ದೀವಿ, ಅದು ಅವೈಜ್ಞಾನಿಕ. ಯಾವುದೇ ಕಾರಣಕ್ಕೂ ನೀವು ಡ್ರೋನ್ ಮೂಲಕ ಹೋಗ್ಬಿಟ್ಟು ನೀವು ಮಾಡಬೇಕು ಅಂದರೆ AROಗಳೇನು ಪಾರ್ಟು, RIಗಳು 2,000 ಜನ ಎಂಪ್ಲಾಯೀಸು ಅವ್ರಿಗೇನು ಪಾರ್ಟ್ ಇದೆ? ಬರೀ ಅವ್ರಿಗೆ ಡ್ರೋನಲ್ಲೇ ಯಾರು ಪ್ರೈವೇಟೈಸ್ ಕೊಡೋದಿದೆ, ಅದು ತಪ್ಪಿದೆ. ನೀವು ಸಜ್ಜಾಗಳಿಗೆ, ಪಾರ್ಕಿಂಗ್ಗಳಿಗೆ ಮತ್ತು ಮೆಟ್ಲುಗಳಿಗೆಲ್ಲ ಹಾಕೋದು ತಪ್ಪು ಅಂತ ಕೂಡ ಹೇಳಿದ್ದೀವಿ. ಮತ್ತೆ ಒಂದು ಪುನರ್ ಪರಿಶೀಲನೆಯನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಒಟ್ಟಾರೆ ಇವತ್ತೇನು ಕೆಲಸ ಆಗಿದೆ, ಇವತ್ತೇನು DCM ಅವ್ರು ಏನು ಹೇಳಿದ್ದಾರೆ ಅದೇ ಥರ ನಡ್ಕೋಬೇಕು. ಯಾಕೆಂದರೆ ಇವತ್ತು ಬರೀ ಭಾಷಣ ಆಗಬಾರ್ದು ಇಲ್ಲಿ. ಆದರೂ ಅವ್ರನ್ನ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇವತ್ತು